ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಬೆಳಕಿನ ಹಬ್ಬ, ದೀಪದ ಹಬ್ಬ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯ ಹೇಳಕ್ಕೆ ಬಂದಿರುವಂಥದ್ದು ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಪುಣ್ಯ ಹಾಸ್ಪಿಟಲ್, ಬಸವೇಶ್ವರ ನಗರ, ಇಲ್ಲಿಂದ. ಡಾಕ್ಟರ್ ಯಾಕೆ ಶುಭಾಶಯ ಹೇಳ್ತಾ ಇದ್ದಾರೆ ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಎಲ್ಲರಿಗೂ ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಆಕಾಂಕ್ಷಿ. ಹಬ್ಬನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ಸೆಲೆಬ್ರೇಟ್ ಮಾಡಬೇಕು, ಆಚರಿಸಬೇಕು, ಸಂತೋಷದಲ್ಲಿ ಭಾಗಿಯಾಗಬೇಕು ಅಂತ ಅಂದ್ಬಿಟ್ಟು ಆತುರದಿಂದ ಹಬ್ಬ ಬರ್ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ. ಈ ಹಬ್ಬದ ಸನ್ನಿವೇಶದಲ್ಲಿ ತುಂಬ ಪ್ರೆಸೆಂಟೇಷನ್ಸು, ಹೇಳಿಕೆಗಳು, ಇನ್ನೊಂದು ಪಟಾಕಿ ಹೊಡಿಬೇಕಾ ಬೇಡವಾ, ಪರಿಸರ ಹಾಳಾಗಿಬಿಡುತ್ತೆ, ಏನೇನೋ ಹೇಳಿಕೆಗಳು ಬರ್ತಿರ್ತದೆ. ಪಟಾಕಿ ಹಚ್ಚೋದು ಅಥವಾ ದೀಪ ಹಚ್ಚೋದು ಒಂದು ಬೆಳಕಿನ ಸಂಕೇತ. ಕತ್ತಲಿಂದ ಬೆಳಕಿನಡೆಗೆ ನಾವು ನಡಿಬೇಕು ಅನ್ನುವಂಥದ್ದು ಒಂದು ಸಂದೇಶ ಕೊಡುತ್ತೆ. ನರಕ ಚತುರ್ದಶಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಾವು ಮಾಡುವಾಗ ನಮ್ಮ ಜೋಪಾನ ನಮ್ಮ ಕೈಲಿರಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನಿಮ್ಮ ಮುಂದೆ ಎರಡು ಮಾತು ಹೇಳಬೇಕು ಅಂತ ಬರ್ತಾ ಇದ್ದೀನಿ ಅಷ್ಟೇ. ಬೆಳಕು ಅಥವಾ ಪಟಾಕಿ ಏನು ಸಂಕೇತ ತೋರಿಸ್ತಾ ಇದೆ ಅಂತಂದರೆ, ನಮ್ಮ ಬಾಣ ಬಿರುಸುಗಳನ್ನ ಬಿಡ್ಬೋದು ಅಥವಾ ಶಬ್ದ ಮಾಡುವಂಥ ಪಟಾಕಿಗಳನ್ನ ನಾವು ಆರಿಸ್ಬೋದು ಅಂತಂದರೆ, ನಾವು ಕೆಟ್ಟದ್ದನ್ನು ದಮನ ಮಾಡಿ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಒಂದು ಪ್ರತೀಕ ನಮ್ಮ ಹಿಂದೂ ಧರ್ಮದಲ್ಲಿದೆ. ಅದನ್ನು ಎಲ್ಲರೂ ನಾವು ಮಾಡಬೇಕು, ಮಾಡ್ತಾ ಬಂದಿದ್ದೀವಿ. ಅತಿರೇಕ ಆಗಬಾರ್ದು, ಬೇಜವಾಬ್ದಾರಿಯಲ್ಲಿ ನಾವು ಕೆಲಸ ಮಾಡಬಾರ್ದು ಅನ್ನೋದೊಂದೇ ನನ್ನ ಸಂದೇಶ. ಅತಿರೇಕ ಅಂದರೆ ಏನು? ತುಂಬ ಹೆಚ್ಚಾಗಿ ಶಬ್ದ ಮಾಲಿನ್ಯ ಆಗುವಂಥದ್ದಾಗಲಿ ಅಥವಾ ವಾಯು ಮಾಲಿನ್ಯ ಆಗುವಂಥ ಪಟಾಕಿಗಳನ್ನ ಹಚ್ಚದೇ ಇರುವಂಥದ್ದು ಒಂದು ಜವಾಬ್ದಾರಿ ಆಗಿರುವಂಥ ಒಂದು ಕೆಲಸ. ಅದ್ರ ಜೊತೆಯಲ್ಲಿ ಬೇಜವಾಬ್ದಾರಿ ಆಗಿರುವಂಥದ್ದು ಅಂದರೆ ಏನು ಅಂತಂದರೆ, ನಾನು ಎಷ್ಟೋ ಜನ ಯುವಕರನ್ನು ನೋಡ್ಬೋದು ಅಥವಾ ಬೇರೆ ಯುವಕರಲ್ಲದೆ ಬೇರೆಯವ್ರನ್ನೂ ನೋಡ್ಬೋದು, ಮದ್ಯಪಾನ ಮಕ್ತ ಜನಗಳು ನೋಡ್ಬೋದು. ಪಟಾಕಿಗಳು ಕೈಯಲ್ಲಿ ಹಿಡಿದು ಸಿಡಿಸುವಂಥದ್ದು, ಬಾಣ ಬಿರುಸನ್ನು ಕೈಲಿಟ್ಬಿಟ್ಟು ಹಚ್ಚುವಂಥದ್ದು, ಬಿಡುವಂಥದ್ದು, ಇವೆಲ್ಲ ಪ್ರಯತ್ನಗಳು ಮಾಡ್ತಾರೆ. ಮತ್ತು ಫ್ಲವರ್ ಪಾಟ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಫ್ಲವರ್ ಪಾಟ್ನ ತುಂಬ ಹತ್ತಿರದಲ್ಲಿ ಹತ್ಸೋಕೆ ಹೋಗಿ ಮುಖದಲ್ಲಿ ಆಕ್ಸಿಡೆಂಟ್ ಆಗಿರುವಂಥವು ನಾವು ನೋಡಿದ್ದೀವಿ. ಪ್ರತಿ ವರ್ಷ ಸಣ್ಣ ಮಕ್ಕಳುಗಳಲ್ಲಿ ಆಕ್ಸಿಡೆಂಟ್ಸ್ ಆಗುವಂಥದ್ದು ತುಂಬ ವಿಪರೀತವಾಗಿ ನೋಡ್ತೀವಿ. ಆಕ್ಸಿಡೆಂಟ್ಸ್ ಅಂತ ಅಂದರೆ ಈ ಚಿಕ್ಕ ಪಟಾಕಿಯಿಂದ ಹಿಡಿದು ದೊಡ್ಡ ದೊಡ್ಡ ಪಟಾಕಿಗಳನ್ನ ಹಚ್ಚುವಾಗ ಬರ್ನ್ ಇಂಜುರೀಸ್, ಕೈ ಇಂಜುರಿಗಳಾಗಿರುವಂಥದ್ದು, ಆಕ್ಸಿಡೆಂಟ್ ಆಗಿ ಬ್ಲಾಸ್ಟ್ ಆಗಿ ಕೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು, ಆಲ್ಮೋಸ್ಟ್ ರಪ್ಚರ್ಡ್ ಹ್ಯಾಂಡ್ ಅಂತ ಬರ್ತದೆ. ಹೆಂಗೆ ಅಂದರೆ ಪುಡಿ ಪುಡಿ ಆಗೋಗಿರ್ತದೆ ಕೈಯೆಲ್ಲ, ಅಂಥ ಒಂದು ಪರಿಸ್ಥಿತಿಯೆಲ್ಲ ನಾನು ನೋಡಿದ್ದೀನಿ. ಇದೆಲ್ಲ ಟು ಎನ್ ಎಕ್ಸ್ಟೆಂಟ್ ರಿಪೇರಬಲ್. ಎಷ್ಟೋ ಸಲ ಹುಷಾರು ಮಾಡ್ಬೋದು, ಸರಿ ಮಾಡ್ಬೋದು. ಬಟ್ ಇಟ್ಸ್ ಬೆಟರ್ ಟು ಪ್ರಿವೆಂಟ್ ದ್ಯಾನ್ ಟು ಕ್ಯೂರ್ ಅಂತ ನಮ್ಮದೊಂದು ವೈದ್ಯಕೀಯ ವಾಡಿಕೆ. ಏನು ಅಂತಂದರೆ, ಆಗದೇ ಇರುವಂಥದ್ದು ನಾವು ನೋಡ್ಕೊಳ್ಬೋದು, ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಆಗಿದ್ಮೇಲೆ ನಾವು ರಿಪೇರ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿಗೆ. ಅದೇ ರೀತಿಯಲ್ಲಿ ತುಂಬ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸ್ ಅಂತಂದರೆ ಐ ಇಂಜುರೀಸ್ ಆಗ್ತದೆ, ಎಕ್ಸ್ಟೆನ್ಸಿವ್ ಬರ್ನ್ ಇಂಜುರೀಸ್ ಆಗ್ತದೆ. ಈಗ ಏನು ಅಂತಂದರೆ, ಈಗ ಸಾವಿರಗಟ್ಟಲೆ ಪಟಾಕಿಗಳನ್ನ ಬೀದಿಯಲ್ಲಿಟ್ಟು ಹಚ್ತಾ ಇರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಪಟಾಕಿ ಯಾವುದೋ ಒಂದು ಬಾಕ್ಸಲ್ಲೋ ಇನ್ನೊಂದರಲ್ಲೋ ಇಟ್ಕೊಂಡಿರ್ತೀವಿ. ಅದರ ಕಿಡಿ ಬಂದು ನಮ್ಮ ಪಕ್ಕದಲ್ಲಿ ಬಿದ್ದು ಬಿಡುತ್ತದೆ. ಪೂರ್ತಿ ನಮ್ಮ ಬಾಕ್ಸಲ್ಲಿರುವಂಥ ಅಷ್ಟು ಪಟಾಕಿಗಳು ಏಕಾಏಕಿ ಹತ್ಕೊಂಡ್ಬಿಡುತ್ತವೆ. ಸುತ್ತ ಜನಗಳಿದ್ದವ್ರಿಗೆ ಬರ್ನ್ ಇಂಜುರೀಸ್ ಆಗಿಬಿಡ್ತದೆ. ಬರ್ನ್ ಇಂಜುರೀಸು ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಎಷ್ಟೋ ಸಲ ನೀವು ನೋಡಿರ್ಬೋದು, ಇಂಜುರೀಸ್ ಆಗಿದ್ಮೇಲೆ ಈ ಸ್ಕಾರ್ಗಳಾಗ್ಬಿಡ್ತದೆ. ಯಾಕೆಂದರೆ ಅರ್ಜೆಂಟ್ ಅಟೆನ್ಷನ್ ಸಿಕ್ಕಿರಲ್ಲ, ಟ್ರೀಟ್ಮೆಂಟ್ ಸಿಕ್ಕಿರಲ್ಲ, ಅಥವಾ ತಪ್ಪು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳು ನಾವೇ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಸೇಫ್ ಪ್ರಾಕ್ಟೀಸ್ ಆಫ್ ಬರ್ನಿಂಗ್ ಕ್ರ್ಯಾಕರ್ಸ್ ಅಂತ ನಾನು ಹೇಳ್ಬೋದು. ಏನು ಅಂತಂದರೆ, ಮಕ್ಕಳುಗಳು ಪಟಾಕಿ ಹಚ್ಚಬೇಕು ಅಂತ ಅಂದರೆ ಐಡಿಯಲಿ ಒಂದು ಅಡಲ್ಟ್ ಸೂಪರ್ವಿಷನ್ ಬೇಕು. ಯಾರು ದೊಡ್ಡವರು, ಸ್ವಲ್ಪ ಜವಾಬ್ದಾರಿ ಇದ್ದಂಥವ್ರು ಹಚ್ಚಬೇಕಪ್ಪ, ಸಂತೋಷ ಪಡಬೇಕು, ಪಟಾಕಿ ಹಚ್ಚಿ ನಾವು ಸಂಭ್ರಮ ಮಾಡಬೇಕು, ಅದು ಸಂತೋಷ. ಅದ್ರ ಜೊತೆಯಲ್ಲಿ ಮಕ್ಕಳುಗಳನ್ನ ಕೈ ಹಿಡಿದು ಜೋಪಾನವಾಗಿ ಮ್ಯಾನೇಜ್ ಮಾಡೋದು, ಅವ್ರುಗಳಿಗೆ ಪಟಾಕಿ ಯಾವ ರೀತಿಯಲ್ಲಿ ಹಚ್ಚೋದು. ಯಾಕೆಂದರೆ ಅವರು ನಾಳಿಂದ ಒಳ್ಳೆ ಪ್ರಜೆಗಳಾಗಬೇಕು, ಅವರು ಮತ್ತೆ ಇನ್ನೂ ಅವ್ರ ಜೂನಿಯರ್ಗಳಿಗೆ ಹೇಳ್ಕೊಡ್ಬೇಕಲ್ಲ. ಅದನ್ನು ನಾವು ಇವತ್ತು ಹೇಳ್ಕೊಟ್ಟಿರ್ತಾರೆ, ಅವರು ಮುಂದಿನವ್ರಿಗೆ ಹೇಳ್ಕೊಡ್ತಾರೆ ಅನ್ನೋ ಒಂದು ಜವಾಬ್ದಾರಿ. ಇಷ್ಟು ಮಾಡ್ತಾ ಹೋದರೆ ಆಟೋಮೆಟಿಕಲಿ ನಮ್ಮ ಹಬ್ಬ ತುಂಬ ಸಡಗರದಿಂದ ಸಂಭ್ರಮದಿಂದ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಬೋದು. ಅಕಸ್ಮಾತ್ ಏನೋ ಇಂಜುರಿಗಳಾದರೆ ಏನು ಮಾಡಬೇಕು ಅನ್ನೋವಂಥದ್ದು ಒಂದು ಸಣ್ಣ ಮೆಸೇಜ್. ಇವಾಗ ಪರ್ಟಿಕ್ಯುಲರ್ಲಿ ಐ ಇಂಜುರೀಸು, ಇವಾಗ ಏನು ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಫ್ಲವರ್ ಪಾಟ್ ಅಂತ ಹೇಳ್ತಾ ಇದ್ವಿ,
ಹೂವಿನ ಕೊಂಡ ಅಂತೀವಲ್ಲ ಅಂಥದ್ದು ಹಿಂಗೆ ಹಚ್ಚಿದ ತಕ್ಷಣ ಅದು ಕೆಲವು ಸಲ ಹತ್ಕೊಳ್ತಾ ಇರಲ್ಲ, ಇದ್ದಕ್ಕಿದ್ದಂಗೆ ಜೋರಾಗಿ ಬೆಂಕಿ ಬಂದ್ಬಿಡುತ್ತೆ, ಹೊಗೆ ಬಂದ್ಬಿಡುತ್ತೆ, ಕಣ್ಣು ಇಂಜುರಿ ಆಗಿಬಿಡ್ತದೆ. ಕಣ್ಣು ಇಂಜುರಿ ಆಗಿಬಿಡುತ್ತೆ ಅಂತಂದರೆ ಇಟ್ ಮೇ ಕಾಸ್ ಬ್ಲೈಂಡ್ನೆಸ್. ನಿಮಗೆ ಅದ್ರದ್ದು ಸಿವಿಯಾರಿಟಿ ಎಷ್ಟೋ ಸಲ ಅರ್ಥ ಆಗ್ತಾ ಇರಲ್ಲ. ಬ್ಲೈಂಡ್ನೆಸ್ ಅಂದರೆ ಪರ್ಮನೆಂಟ್ ಬ್ಲೈಂಡ್ನೆಸ್, ಕಾರ್ನಿಯಲ್ ಡ್ಯಾಮೇಜ್ ಅಂತ ಇರ್ತದೆ. ಕಣ್ಣಿನ ಮುಂದಿನ ಪದರ ಮುಂದ್ಗಡೆ ಆ ಕಪ್ಪು ನಮಗೇನು ಕಾಣ್ತಾ ಇರ್ತದೆ ಅದನ್ನು ಕಾರ್ನಿಯಾ ಅಂತ ಹೇಳ್ತೇವೆ. ಅದು ಆ್ಯಕ್ಚುಲಿ ಕಪ್ಪಿಲ್ಲ, ಟ್ರಾನ್ಸ್ಪರೆಂಟ್ ಕವರ್ ಅದು ಇಂಜೂರ್ ಆಗಿಬಿಟ್ರೆ ಒಪೇಕ್ ಆಗಿಬಿಡ್ತದೆ. ಒಪೇಕ್ ಅಂತಂದರೆ ಏನು ಬೆಳಕನ್ನ ಟ್ರಾನ್ಸ್ಮಿಟ್ ಮಾಡಲ್ಲ ಕಣ್ಣು ಒಳಗಡೆಗೆ. ಬೆಳಕು ಟ್ರಾನ್ಸ್ಮಿಟ್ ಮಾಡಲ್ಲ ಅಂತಂದರೆ ನಮಗೆ ಇಮೇಜ್ ಕಾಣಲ್ಲ, ಕಣ್ಣು ಕಾಣದಂಗೆ ಆಗಿಬಿಡ್ತದೆ. ಸೊ ಇಂಥದ್ದು ಒಂದು ದೊಡ್ಡ ತಾಪತ್ರೆಯನ್ನು ನಾವು ಅವಾಯ್ಡ್ ಮಾಡಬೇಕು. ಬೆಸ್ಟ್ ಅಂತಂದರೆ ನೋಡಿ ಈ ಥರದ್ದೊಂದು ಯಾವುದೋ ಒಂದು ನಾವು ಮನೆಯಲ್ಲಿ ಸಿಂಪಲ್ ಗ್ಲಾಸಸ್ ಹಾಕ್ಕೊಂಡು ಹಚ್ಬಿಡ್ಬೋದು, ಮಕ್ಳುಗಳಿಗೆ ಹೇಳ್ಕೊಡ್ಬೋದು. ಯಾವುದು ಆಟ ಆಡೋಕ್ಕೆ, ಮೋಟರ್ ಸೈಕಲ್ ಓಡಿಸೋಕ್ಕೆ ಗ್ಲಾಸ್ಗಳಿರುತ್ತಲ್ಲ ಅಂಥ ಗ್ಲಾಸ್ ಹಾಕ್ಕೊಂಡು ಓಡಿಸ್ಬಿಟ್ರೆ ದಟ್ ಈಸ್ ದ ಬೆಸ್ಟ್ ವೇ ಟು ಪ್ರಿವೆಂಟ್. ಅಕಸ್ಮಾತ್ ಏನೋ ಕಿಡಿ ಬರುತ್ತದೆ ಅಂದರೂ ಆ ಗ್ಲಾಸ್ ಮೇಲೆ ಬಿಡುತ್ತೆ, ಗ್ಲಾಸ್ ಹೋದರೆ ಹೋಗಲಿ ನಮ್ಮ ಕಣ್ಣು ಸೇಫ್ ಆಗಿರುತ್ತೆ. ದಟ್ ಈಸ್ ದ ಬೆಸ್ಟ್ ವೇ ಟು ಅಪ್ರೋಚ್. ಅಕಸ್ಮಾತ್ ಏನಾದರೂ ಬೆಂಕಿ ಕಿಡಿ ಅಥವಾ ಧೂಳು ಅಥವಾ ಹೊಗೆ ಆ ಥರದ್ದು ಕಣ್ಣಿಗೆ ಹೋಗ್ಬಿಡ್ತು ಅಂದರೆ ನಾವೇನು ಮಾಡ್ತೀವಿ, ಅರ್ಜೆಂಟಲ್ಲಿ ಕಣ್ಣನ್ನು ಉಜ್ಜಕ್ಕೆ ಶುರು ಮಾಡ್ತೀವಿ. ಅದನ್ನು ಮಾಡಬಾರ್ದು. ಬೆಸ್ಟ್ ಮೆಡಿಸಿನ್ ಅವೈಲೇಬಲ್ ಎಟ್ ಹೋಮ್, ಮನೆಯಲ್ಲಿ ಏನು ಸುಲಭವಾಗಿ ಸಿಗುತ್ತೆ ಅಂತಂದರೆ ನೀರು ಸಿಗುತ್ತೆ. ಅದು ನೀರಲ್ಲಿ ಕಣ್ಣನ್ನು ನೀಟಾಗಿ ಜೋಪಾನವಾಗಿ ತೊಳೆದು ಬಿಟ್ಟರೆ ಫಸ್ಟ್ ಆ ಕೆಮಿಕಲ್ ಇರಿಟೇಷನ್ ಏನಿರ್ತದೆ ಅದು ಅರ್ಧಕ್ಕಿಂತ ಹೆಚ್ಚಿಗೆ ಕಡಿಮೆ ಆಗಿಬಿಡ್ತದೆ. ನಂತರ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು. ನಮಗೆ ಗೊತ್ತು ನಾವು ಯಾವುದೋ ಡ್ರಾಪ್ಸು ಬೇರೆ ಯಾವುದೋ ಕೊಟ್ಟಿದ್ರು ಅದನ್ನು ಹಾಕೊಳ್ಳೋಣ ಮಾಡೋಣ ಅನ್ನೋದೆಲ್ಲ ದಯವಿಟ್ಟು ಏನು ಮಾಡ್ಬೋದು. ಬೆಸ್ಟ್ ಥಿಂಗ್ ಈಸ್ ಓನ್ಲಿ ವಾಟರ್, ಪ್ಲೇನ್ ವಾಟರ್, ನಾಟ್ ಇವನ್ ಸೋಪ್ ವಾಟರ್. ಇಷ್ಟನ್ನು ನಾವು ಮಾಡಿದ್ರೆ ದಟ್ ವಿಲ್ ಬಿ ಮೋರ್ ದೆನ್ ಸಫಿಷಿಯೆಂಟ್. ನಂತರ ಡಾಕ್ಟ್ರುಗಳು ಅವರು ನೋಡಿ ಮಾಡಿ ಅವರು ಕೆಮಿಕಲ್ ಇರಿಟೇಷನ್ಸ್ ಏನಾಗಿರ್ತದೆ, ಕೆಮಿಕಲ್ ಇಂಜುರಿ ಏನಾಗಿರ್ತದೆ, ಅದ್ರ ಜೊತೆ ಫಿಸಿಕಲ್ ಇಂಜುರಿನೂ ಆಗಿರ್ತದೆ, ಬರ್ನ್ ಇಂಜುರಿನೂ ಆಗಿರುತ್ತೆ. ಇದೆಲ್ಲವಕ್ಕೂ ಅವರು ಪ್ರತ್ಯೇಕವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಮೇಲೆ ನಾವು ಮ್ಯಾನೇಜ್ ಮಾಡ್ಬೋದು. ಹಳ್ಳಿಗಳಲ್ಲೋ ಅಥವಾ ಅಪ್ರೋಚ್ ಇಲ್ಲದೇ ಇರೋವಂಥ ಜಾಗಗಳಲ್ಲಿ ಅಂದರೆ ಡಾಕ್ಟ್ರುಗಳನ್ನ ಇಮಿಡಿಯೇಟಾಗಿ ನಾವು ನೋಡೋಕ್ಕಾಗಲ್ಲ ಅನ್ನುವಾಗ ಫಸ್ಟ್ ಥಿಂಗ್ ಇಷ್ಟೇ ಮಾಡ್ಬೋದು, ಜೋಪಾನವಾಗಿ ಅದು ಮಾಡಿ ನಂತರ ಒಂದು ಕೋಲ್ಡ್ ಕ್ಲಾತ್ ಕಣ್ಣ ಮೇಲೆ ಇಟ್ಬಿಟ್ಟು ಒಂದು ಗಾಗಲ್ಸ್ ಅಂದರೆ ಸ್ವಲ್ಪ ಡಾರ್ಕ್ ಶೇಡ್ ಇರೋವಂಥದ್ದು ಕನ್ನಡಕ್ಕೆ ಹಾಕ್ಕೊಂಡು ಆ ನಂತರ ಅವರು ಸಿಟಿಗಳಿಗೆ ಹೋಗಿ ಔಷಧಿಗಳನ್ನ ತಗೊಳ್ಬೋದು. ಇದು ಒಂದು ಕಣ್ಣಿನ ರಿಲೇಟೆಡ್ ಇಂಜುರೀಸು. ಜನರಲ್ ಇಂಜುರೀಸ್ ಇವಾಗ ನಾನು ಹೇಳಿದ್ನಲ್ಲ, ರಾಕೆಟ್ ಬಾಣ ಬೀರಿಸು ಕೈಲಿಡಿದು ಹತ್ತಿಸ್ತಾರೆ, ಆಮೇಲೆ ಸರಪಟಾಕಿ, ಈರುಳ್ಳಿ ಆಟಮ್ ಬಾಂಬ್ ಅಂಥದ್ದನ್ನೆಲ್ಲ ಕೈ ಹಿಡಿದ್ಬಿಟ್ಟು ಯಾರಿಗೂ ಶಕ್ತಿ ಇಲ್ಲ, ನನಗೆ ಮಾತ್ರ ಶಕ್ತಿ ಇದೆ ಅನ್ನೋ ತೋರ್ಪಡಿಕೆಗೋಸ್ಕರ ಅದನ್ನು ಮಾಡ್ತಿರ್ತಾರೆ. ಅವಾಗ ಹಚ್ಚಿಬಿಟ್ಟು ಹಿಂಗೆ ಕೈಲಿ ಹಿಡ್ಕೊಂಡಿರ್ತಾರೆ. ಐ ಹ್ಯಾವ್ ಸೀನ್ ಅಟಮ್ ಬಾಂಬ್ ಹೆಂಗೆ ಬ್ಲಾಸ್ಟ್ ಆಗುತ್ತೋ ಅದೇ ರೀತಿಲಿ ಕೈ ಬ್ಲಾಸ್ಟ್ ಆಗಿರೋವಂಥದ್ದು, ಕೈ ಇಂಜುರಿ ಆಗಿರೋವಂಥದ್ದು ಎಲ್ಲ ಬರ್ತದೆ. ಈಗ ನಾನು ರೈಟ್ ಹ್ಯಾಂಡರು, ನಾನು MS ಸರ್ಜನ್. ಬೆಳಗ್ಗಿಂದ ಸಾಯಂಕಾಲದವರೆಗೂ ನನ್ನ ಉದ್ಯೋಗ ನಾನು ನಿಂತಿರೋದೆ ನನ್ನ ಆರೋಗ್ಯವಾಗಿರುವಂಥ ನನ್ನ ಕೈ, ನನ್ನ ಬುದ್ಧಿಶಕ್ತಿ, ನನ್ನ ದೇಹಶಕ್ತಿ ಮೇಲೆ. ನನ್ನ ಕೈ ಡ್ಯಾಮೇಜ್ ಆಗೋದ್ರೆ ಇವಾಗ ಯಾರೋ ಒಬ್ಬರು ಕಸೂರಿ ಕೆಲಸ ಮಾಡ್ತಾರೆ, ಒಬ್ಬ ಬಂಗಾರದ ಕೆಲಸ ಮಾಡ್ತಿರ್ತಾನೆ, ಬೇರೆ ಯಾರೋ ಒಬ್ಬ ಪೇಂಟರ್ ಇರ್ತಾನೆ, ಅವನಿಗೆ ಕೈ ಇಂಜುರಿ ಆಗೋದ್ರೆ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಅವ್ನ ಲೈಫೇ ಹೋಗ್ಬಿಡ್ತದೆ. ಸೊ ಇದು ಎಲ್ಲ ತಿಳುವಳಿಕೆ ಎಲ್ಲರಿಗೂ ಇರಬೇಕು. ಸೊ ಎಲ್ಲರಿಗೂ ಎಲ್ಲ ಅಂಗಗಳು ಇಂಪಾರ್ಟೆಂಟ್ ಇರೋದ್ರಿಂದ ಆ ಥರದ ಇಂಜುರೀಸು ಮಾಡ್ಕೋಬಾರ್ದು. ಅಕಸ್ಮಾತ್ ಇಂಜುರಿ ಆಗೋಗ್ಬಿಟ್ರೆ ಇಲ್ಲೂ ಅಷ್ಟೇ ಏನಂದರೆ ವಾಟರ್ ಆ್ಯಂಡ್ ಮೇ ಬಿ ವಿ ಕ್ಯಾನ್ ಆ್ಯಡ್ ಸೋಪ್ ಆ್ಯಂಡ್ ವಾಟರ್ ಕ್ಲೀನ್ ಮಾಡಬೇಕು ಅರ್ಜೆಂಟಲ್ಲಿ. ನೀರು ಹಾಕೋದ್ರಿಂದ ಏನಾಗುತ್ತೆ, ಈಗ ನಾವು ಎಂಥ ಬರ್ನ್ ಇಂಜುರಿ ಮೊದಲೆಲ್ಲ ಹೆಂಗಿರ್ತಿತ್ತು ಅಂತಂದರೆ ಸುಟ್ಟುಗಾಯ ಕೆಳಗೆ ನೀರು ಹಾಕಬಾರ್ದು, ಬೊಬ್ಬೆಗಳು ಜಾಸ್ತಿ ಬಂದ್ಬಿಡುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇರ್ತಾಯಿತ್ತು. ಬಟ್ ಸುಟ್ಟುಗಾಯಗಳಿಗೆ ನೀರು ಹಾಕೋದ್ರಿಂದ ಆ ಥರ್ಮಲ್ ಡ್ಯಾಮೇಜ್ ಏನಾಗುತ್ತೆ ಅಂದರೆ ಬೆಂಕಿ ಶಾಖದಿಂದ ಆಗುವಂಥ ಫರ್ದರ್ ಡ್ಯಾಮೇಜ್ ಏನಾಗುತ್ತೆ ಅದನ್ನು ತಡೆಗಟ್ಬೋದು. ಇದು ಒಂದು ಎಲ್ಲರಿಗೂ ಮನವರಿಕೆ ಇರಬೇಕು. ಈಗ ಆ ಸುಟ್ಟುಗಾಯ ಏನಾಗಿದೆ ಅರ್ಜೆಂಟಲ್ಲಿ ಟ್ಯಾಪ್ ವಾಟರ್ ಅಥವಾ ಫ್ಲೋಯಿಂಗ್ ವಾಟರ್ ಏನಿರ್ತದೋ ಅದನ್ನಿಟ್ಟು, ಐಸ್ ಕೋಲ್ಡ್ ವಾಟರ್ ಇದ್ದರೂ ಇನ್ನೂ ಒಳ್ಳೆಯದು, ಅದನ್ನು ಅದರಲ್ಲಿ ಮಾಡಿ ಅದರಲ್ಲಿ ಏನು ಡಸ್ಟು ಗಲೀಜು ಏನಿರ್ತದೋ ಅದನ್ನು ಸ್ವಲ್ಪ ಸೋಪ್ ಆ್ಯಂಡ್ ವಾಟ್ರಲ್ಲಿ ಕ್ಲೀನ್ ಮಾಡಿಬಿಟ್ಟು ಜಾಸ್ತಿ ಇಂಜುರಿ ಆಗಿದ್ರೆ ಒಂದು ಚಿಕ್ಕ ಬ್ಯಾಂಡೇಜ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗ್ಬೋದು. ಅತಿಯಾಗಿ ಸುಟ್ಟುವಂಥದ್ದು ಇವಾಗ ನಾನು ಯಾವ ಎಕ್ಸ್ಟೆಂಟಿಗೆ ನೋಡಿದ್ದೀನಿ ಅಂದರೆ ಪಟಾಕಿ ಗೋಡಾಮ್ಗಳು, ಪಟಾಕಿ ಅಂಗಡಿಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಅದ್ರದ್ದು ಮ್ಯಾಗ್ನಾನಿಮಿಟಿ ಅರ್ಥ ಮಾಡ್ಕೊಳ್ಬೋದು. ಒಂದು ಸಣ್ಣ ಪಟಾಕಿ ಸಿಡಿದ್ರೇ ಅಲ್ಲಿ ಹಚ್ಚಿಬಿಟ್ಟು ಎಷ್ಟು ದೂರ ಓಡೋಗಿ ನಾವು ದೂರದಲ್ಲಿ ನಿಂತ್ಕೊಂಡು ನೋಡುವಂಥ ಒಂದು ಪರಿಸ್ಥಿತಿ. ಪೂರ್ತಿ ಒಂದು ಅಂಗಡಿ ಅಥವಾ ಪೂರ್ತಿ ಒಂದು ಗೋದಾಮ್ ಸುಟ್ಟೋಗ್ಬಿಡುತ್ತೆ ಅಂತಂದರೆ ಯಾವ ಮಟ್ಟಕ್ಕೆ ಅದರದ್ದು ಎಫೆಕ್ಟ್ ಇರ್ಬೋದು ಅಂತ ಅಂದ್ಬಿಟ್ಟು, ದೊಡ್ಡ ಮಟ್ಟಕ್ಕೆ ಒಂದು ಬಾಂಬ್ ಹಾಕಿದ್ರೆ ಎಷ್ಟು ವಿಪರೀತ ತೊಂದರೆ ಆಗುತ್ತೋ ಅಷ್ಟೇ ತೊಂದರೆ ಇದರಿಂದ ಆಗುತ್ತೆ. ಎಷ್ಟೋ ಜನ ಮೈಯೆಲ್ಲ ಸುಟ್ಟೋಗಿ ಬರುವಂಥದ್ದು ಇರ್ತದೆ. ಅದು ಪರ್ಸೆಂಟೇಜ್ ಆಫ್ ಇಂಜುರಿ ಅಂತ ಅನ್ನೋದ್ರ ಮೇಲೆ ಹೋಗುತ್ತೆ. ಪರ್ಸೆಂಟೇಜ್ ಆ್ಯಂಡ್ ಥಿಕ್ನೆಸ್ ಆರ್ ಡೆಪ್ತ್ ಆಫ್ ಇಂಜುರಿ ಆಫ್ ಬರ್ನ್ಸ್ ಅಂತ ನಾವು ನೋಡ್ತೀವಿ. ಈಗ ಸುಟ್ಟ ಗಾಯಗಳನ್ನ ಪರ್ಸೆಂಟೇಜ್ ಆಫ್ ಇಂಜುರಿ ಇದೆ ಎಬವ್ 50 or 60% ಇಂಜುರಿ ಆಫ್ ಓವರ್ ಆಲ್ ಬಾಡಿ. ನಮಗೇನಂದರೆ ಕೈಗಿಷ್ಟು, ಕಾಲಿಗಿಷ್ಟು ಪರ್ಸೆಂಟೇಜು, ದೇಹಕ್ಕೆ ಮುಂಭಾಗಕ್ಕೆ, ಹಿಂಭಾಗಕ್ಕೆ, ಮುಖಕ್ಕೆ ಅಂತ ಅಂದ್ಬಿಟ್ಟು ನಮ್ಮದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಬರ್ನ್ಸ್ ಇಂಜುರಿನ ಸೆಗ್ರಿಗೇಟ್ ಮಾಡಿ ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಇಂಜುರಿ ಆ್ಯಂಡ್ ದಿಸ್ ಇಸ್ ದ ಥಿಕ್ನೆಸ್ ಆಫ್ ಇಂಜುರಿ ಅಂತ ಯೋಚನೆ ಮಾಡ್ತೀವಿ. ಥಿಕ್ನೆಸ್ ಅಂದರೆ ಎಷ್ಟು ಆಳವಾಗಿ ಡ್ಯಾಮೇಜ್ ಮಾಡಿಬಿಡುತ್ತೆ ಅಂತ ಅಂದ್ಬಿಟ್ಟು.
ಅಬೌವ್ 50-60% ಅಂತ ಇಂಜ್ಯೂರ್ ಆಗಿಬಿಟ್ರೆ ಎಷ್ಟೇ ಚೆನ್ನಾಗಿರುವಂಥದ್ದು, ಎಷ್ಟು ದೊಡ್ಡ ಸೌಕರ್ಯ ಇರುವಂಥ ಆಸ್ಪತ್ರೆಯಲ್ಲೂ ಆ ಪೇಷಂಟ್ಗಳನ್ನ ಉಳಿಸೋಕ್ಕೆ ಕಷ್ಟ ಆಗಿಬಿಡ್ತದೆ. ಸೊ ಜೀವನೇ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೆ ಜೋಪಾನವಾಗಿ ನಾವೆಲ್ಲ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಅನ್ನೋಂಥದ್ದು ಒಂದು ನಂದು ಸವಿನಯ ಪ್ರಾರ್ಥನೆ ಅಂತ ಹೇಳ್ಕೊಳ್ಬೋದು, ಅಡ್ವೈಸ್ ಅಂತ ಹೇಳ್ಕೊಳ್ಬೋದು. ನಾನು ಇಷ್ಟು ವರ್ಷ ಮೆಡಿಕಲ್ ಪ್ರೊಫೆಷನ್ ಅವ್ರ ಸರ್ಜಿಕಲ್ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಾ ಇಷ್ಟೊಂದು ಆಕ್ಸಿಡೆಂಟ್ಸ್ ನೋಡಿದ್ದೀನಿ. ದಯವಿಟ್ಟು ಆಕ್ಸಿಡೆಂಟ್ಸ್ ಆಗಿ ಪೇಷಂಟ್ಸ್ಗಳು ಆಸ್ಪತ್ರೆಗೆ ಹೋಗದೇ ಇರೋ ಥರ ಆಗಲಿ. ನಿಮ್ಮ ದೀಪಾವಳಿ ಬಹಳ ಶುಭದಾಯಕವಾಗಿರಲಿ, ಸಂತೋಷವಾಗಿ ಆಚರಣೆ ಎಲ್ಲರೂ ಮಾಡೋಣ. ಶುಭಾಶಯಗಳು.